ಮಳೆಗಾಲ ಬಂತಂದ್ರೆ ಸಾಕು ಕೊಡಗು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯದ್ದೇ ದೊಡ್ಡ ಆತಂಕ. ಎಲ್ಲಿ ಯಾವಾಗ ಭೂಕುಸಿತವಾಗ್ತದೆ ಎಂಬ ಭಯ. ಈ ಬಾರಿ ಆ ಆತಂಕ ಕಡಿಮೆಯಾಗಬಹುದು. ಯಾಕಂತ ಹೇಳಿದ್ರೆ ತಡೆಗೋಡೆಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಹಣವನ್ನು ರಿಲೀಸ್ ಮಾಡಿದೆ. ಮಡಿಕೇರಿ ಟು ಬಂಟ್ವಾಳ ಎನ್ಎಚ್ ತಡೆಗೋಡೆ ಕಾಮಗಾರಿ 90 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ಹೆದ್ದಾರಿಗೆ ಕಿತ್ತು ಬರುತ್ತಿರುವ ಮಣ್ಣು, ಬಿರುಕು ಬಿಟ್ಟಿರುವಂತಹ ತಡೆಗೋಡೆ, ಮಣ್ಣು ಹಾಕಿ ತಡೆಗೋಡೆ ಭದ್ರಗೊಳಿಸುತ್ತಿರುವಂತಹ ಸಿಬ್ಬಂದಿ, ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮೂಲಕ ಬಂಟ್ವಾಳಕ್ಕೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 275. ಕೊಡಗಿನಲ್ಲಿ 2018-19ರಲ್ಲಿ ಸಂಭವಿಸಿದ ಭೂಕುಸಿತ ಸಂದರ್ಭ ಸಾಕಷ್ಟು ಕಡೆಗಳಲ್ಲಿ ಹೆದ್ದಾರಿ ಬಂದಾಗಿತ್ತು. ಬಳಿಕ ಹಲವು ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ಇನ್ನು ಹಲವು ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಬಾಕಿ ಇದೆ. ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ಮಡಿಕೇರಿ ಟು ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 18 ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ. ಕಾಮಗಾರಿಗಾಗಿ 90 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ. ಕೆಲವೇ ದಿನಗಳಲ್ಲಿ ಕೆಲಸ ಶುರುವಾಗಲಿದೆ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಜೊತೆಗೆ ನಾವು ಹೇಳಬೇಕಾಗಿರ್ತಕ್ಕಂಥದ್ದು, ಕೊಡಗು ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇವತ್ತು ಸುಮಾರು 90 ಕೋಟಿ ವೆಚ್ಚದ ಒಂದು ತಡೆಗೋಡೆಯ ಒಂದು ಏನು ಹೆದ್ದಾರಿ ಮೇಲೆ ನಮ್ಮ ಬಂಟ್ವಾಲಿಂದ ಮಡಿಕೇರಿವರೆಗೂ ಸುಮಾರು 18 ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ. ಆ ಕೆಲಸನೂ ಕೂಡ ಇವತ್ತು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸುಮಾರು ಈ ಒಂದು ಬಜೆಟ್ ಮೊದಲನೇ ಒಂದು ಭಾಗ ಏನು ಮುಗ್ದಿದ್ದ ಕೂಡಲೇ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪ್ರಾರಂಭ ಮಾಡೋದಕ್ಕೆ ಇವತ್ತೆಲ್ಲ ಉದ್ಘಾಟನೆ ಅಥವಾ ಏನೋ ಒಂದು ಪೂಜೆ ಮಾಡುವಂತದ್ದು ಕೆಲಸ ಆಗುತ್ತೆ. ಇನ್ನು ಈಗಾಗಲೇ ಹಲವು ಕಡೆಗಳಲ್ಲಿ ಗುಡ್ಡದ ಮಣ್ಣು ಕುಸಿದು ನಿಂತಿದೆ. ಪ್ರತಿ ಮಳೆಗಾಲದಲ್ಲಿ ಮಣ್ಣು ಬರುತ್ತಿದ್ದು ತಡೆಗಟ್ಟಲು ಸಾಧ್ಯವಾಗದ ಪರಿಣಾಮ ಹೆದ್ದಾರಿಯ ಅರ್ಧ ಭಾಗದ ಮಣ್ಣಿನಿಂದ ಆವೃತವಾಗಿದೆ. ಮಡಿಕೇರಿ ಸಮೀಪ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದ್ದಾದರೂ ಕೂಡ ಬಿರುಕು ಬಿಟ್ಟಿದ್ದು ಮಣ್ಣು ತುಂಬಿಸಲಾಗ್ತಾ ಇದೆ. ಹೀಗಿರುವಾಗ ಕೇಂದ್ರ ಸರ್ಕಾರ ತಡೆಗೋಡೆ ನಿರ್ಮಾಣಕ್ಕೆ ಹಣ ರಿಲೀಸ್ ಮಾಡಿರೋದು ಜನರಲ್ಲಿ ಸಂತಸ ಮೂಡಿಸಿದೆ. ಅಪಘಾತಗಳು ಸುಮಾರು ನಡೀತವೆ. ಎಷ್ಟೋ ಜನ ಬೈಕ್ ಅವರು, ಸ್ಕೂಟಿ ಅವರು ಎಷ್ಟು ಜನ ಬಿದ್ದಿದ್ದಾರೆ ಅಂತ ಹೇಳಲಿಕ್ಕಾಗುತ್ತೆ. ಬೈಕಿನ ಕಾರುಗಳು. ಮತ್ತೆ ಇದೊಂದು ಕೊಡಗೊಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಹೊರಗಡೆ ಬರುವಂತವರು ಅವರಿಗೆ ರೋಡಿನ ಇದಿರುವುದಿಲ್ಲ, ಹೇಗಿರ್ತದೆ ಸ್ಥಿತಿಗತಿಗಳು ಗೊತ್ತಿರುವುದಿಲ್ಲ. ಬಂದದ್ರಲ್ಲೇ ಬರ್ತಾರೆ. ಹಾಗಾಗಿ ಮಣ್ಣು ತೆರವು ಮಾಡಿದ್ರೆ ಅನುಕೂಲ ಆಗ್ತದೆ. ಮಣ್ಣು ತೆರವು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಒಟ್ನಲ್ಲಿ ಮಳೆಗಾಲ ಬಂತಂದ್ರೆ ಸಾಕು ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಮತ್ತೆ ಮಳೆಗಾಲ ಶುರುವಾಗುವುದರೊಳಗೆ ಅಪಾಯಕಾರಿ ಸ್ಥಳಗಳಲ್ಲಿ ತಡೆಗೋಡೆ ನಿರ್ಮಿಸಿ ಎನ್ನುವುದು ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಳೆಗಾಲ ಬಂತಂದ್ರೆ ಸಾಕು ಕೊಡಗು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯದ್ದೇ ದೊಡ್ಡ ಆತಂಕ. ಎಲ್ಲಿ ಯಾವಾಗ ಭೂಕುಸಿತವಾಗ್ತದೆ ಎಂಬ ಭಯ. ಈ ಬಾರಿ ಆ ಆತಂಕ ಕಡಿಮೆಯಾಗಬಹುದು. ಯಾಕಂತ ಹೇಳಿದ್ರೆ ತಡೆಗೋಡೆಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಹಣವನ್ನು ರಿಲೀಸ್ ಮಾಡಿದೆ. ಮಡಿಕೇರಿ ಟು ಬಂಟ್ವಾಳ ಎನ್ಎಚ್ ತಡೆಗೋಡೆ ಕಾಮಗಾರಿ 90 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ಹೆದ್ದಾರಿಗೆ ಕಿತ್ತು ಬರುತ್ತಿರುವ ಮಣ್ಣು, ಬಿರುಕು ಬಿಟ್ಟಿರುವಂತಹ ತಡೆಗೋಡೆ, ಮಣ್ಣು ಹಾಕಿ ತಡೆಗೋಡೆ ಭದ್ರಗೊಳಿಸುತ್ತಿರುವಂತಹ ಸಿಬ್ಬಂದಿ, ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮೂಲಕ ಬಂಟ್ವಾಳಕ್ಕೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 275. ಕೊಡಗಿನಲ್ಲಿ 2018-19ರಲ್ಲಿ ಸಂಭವಿಸಿದ ಭೂಕುಸಿತ ಸಂದರ್ಭ ಸಾಕಷ್ಟು ಕಡೆಗಳಲ್ಲಿ ಹೆದ್ದಾರಿ ಬಂದಾಗಿತ್ತು. ಬಳಿಕ ಹಲವು ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ಇನ್ನು ಹಲವು ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಬಾಕಿ ಇದೆ. ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ಮಡಿಕೇರಿ ಟು ಬಂಟ್ವಾಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 18 ಕಡೆಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ. ಕಾಮಗಾರಿಗಾಗಿ 90 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ. ಕೆಲವೇ ದಿನಗಳಲ್ಲಿ ಕೆಲಸ ಶುರುವಾಗಲಿದೆ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ.
ಜೊತೆಗೆ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು ಕೊಡಗು ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇವತ್ತು ಸುಮಾರು 90 ಕೋಟಿ ವೆಚ್ಚದ ಒಂದು ತಡೆಗೋಡೆಯ ಒಂದು ಏನು ಹೆದ್ದಾರಿ ಮೇಲೆ ನಮ್ಮ ಬಂಟ್ವಾಲಿಂದ ಮಡಿಕೇರಿವರೆಗೂ ಸುಮಾರು 18 ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ. ಕೆಲಸನೂ ಕೂಡ ಇವತ್ತು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸುಮಾರು ಈ ಒಂದು ಬಜೆಟ್ ಮೊದಲನೇ ಒಂದು ಭಾಗ ಏನು ಮುಗ್ದಿದ್ ಕೂಡಲೇ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪ್ರಾರಂಭ ಮಾಡೋದಕ್ಕೆ ಇವತ್ತು ಎಲ್ಲ ಉದ್ಘಾಟನೆ ಅಥವಾ ಏನೋ ಒಂದು ಪೂಜೆ ಮಾಡುವಂತದ್ದು ಕೆಲಸ ಆಗುತ್ತೆ. ಇನ್ನು ಈಗಾಗಲೇ ಹಲವು ಕಡೆಗಳಲ್ಲಿ ಗುಡ್ಡದ ಮಣ್ಣು ಕುಸಿದು ನಿಂತಿದೆ. ಪ್ರತಿ ಮಳೆಗಾಲದಲ್ಲಿ ಮಣ್ಣು ಬರುತ್ತಿದ್ದು ತಡೆಗಟ್ಟಲು ಸಾಧ್ಯವಾಗದ ಪರಿಣಾಮ ಹೆದ್ದಾರಿಯ ಅರ್ಧ ಭಾಗದ ಮಣ್ಣಿನಿಂದ ಆವೃತವಾಗಿದೆ. ಮಡಿಕೇರಿ ಸಮೀಪ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದ್ದಾದರೂ ಕೂಡ ಬಿರುಕು ಬಿಟ್ಟಿದ್ದು ಮಣ್ಣು ತುಂಬಿಸಲಾಗ್ತಾ ಇದೆ. ಹೀಗಿರುವಾಗ ಕೇಂದ್ರ ಸರ್ಕಾರ ತಡೆಗೋಡೆ ನಿರ್ಮಾಣಕ್ಕೆ ಹಣ ರಿಲೀಸ್ ಮಾಡಿರುವುದು ಜನರಲ್ಲಿ ಸಂತಸ ಮೂಡಿಸಿದೆ. ಅಪಘಾತಗಳು ಸುಮಾರು ನಡೀತವೆ. ಎಷ್ಟೋ ಜನ ಬೈಕ್ ಸ್ಕೂಟಿ ಅವರು ಎಷ್ಟು ಜನ ಬಿದ್ದಿದ್ದಾರೆ ಅಂತ ಹೇಳಲಿಕ್ಕಾಗುತ್ತೆ. ಬೈಕಿನ ಕಾರುಗಳು ಮತ್ತೆ ಇದೊಂದು ಕೊಡಗೊಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಹೊರಗಡೆ ಬರುವಂತವರು ಅವರಿಗೆ ರೋಡಿನ ಇದಿರುವುದಿಲ್ಲ, ಹೇಗಿರ್ತದೆ ಸ್ಥಿತಿಗತಿಗಳು ಗೊತ್ತಿರುವುದಿಲ್ಲ, ಬಂದದ್ರಲ್ಲೇ ಬರ್ತಾರೆ. ಹಾಗಾಗಿ ಮಣ್ಣು ತೆರವು ಮಾಡಿದ್ರೆ ಅನುಕೂಲ ಆಗ್ತದೆ. ಮಣ್ಣು ತೆರವು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಒಟ್ನಲ್ಲಿ ಮಳೆಗಾಲ ಬಂತಂದ್ರೆ ಸಾಕು, ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಮತ್ತೆ ಮಳೆಗಾಲ ಶುರುವಾಗುವುದರೊಳಗೆ ಅಪಾಯಕಾರಿ ಸ್ಥಳಗಳಲ್ಲಿ ತಡೆಗೋಡೆ ನಿರ್ಮಿಸಿ ಎನ್ನುವುದು ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ. ಕೆಲಸನೂ ಕೂಡ ಇವತ್ತು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸುಮಾರು ಈ ಒಂದು ಬಜೆಟ್ ಮೊದಲನೇ ಒಂದು ಭಾಗ ಏನು ಮುಗ್ದಿದ್ ಕೂಡಲೇ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪ್ರಾರಂಭ ಮಾಡೋದಕ್ಕೆ ಇವತ್ತು ಎಲ್ಲ ಉದ್ಘಾಟನೆ ಅಥವಾ ಏನೋ ಒಂದು ಪೂಜೆ ಮಾಡುವಂತದ್ದು ಕೆಲಸ ಆಗುತ್ತೆ. ಇನ್ನು ಈಗಾಗಲೇ ಹಲವು ಕಡೆಗಳಲ್ಲಿ ಗುಡ್ಡದ ಮಣ್ಣು ಕುಸಿದು ನಿಂತಿದೆ. ಪ್ರತಿ ಮಳೆಗಾಲದಲ್ಲಿ ಮಣ್ಣು ಬರುತ್ತಿದ್ದು ತಡೆಗಟ್ಟಲು ಸಾಧ್ಯವಾಗದ ಪರಿಣಾಮ ಹೆದ್ದಾರಿಯ ಅರ್ಧ ಭಾಗದ ಮಣ್ಣಿನಿಂದ ಆವೃತವಾಗಿದೆ. ಮಡಿಕೇರಿ ಸಮೀಪ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದ್ದಾದರೂ ಕೂಡ ಬಿರುಕು ಬಿಟ್ಟಿದ್ದು ಮಣ್ಣು ತುಂಬಿಸಲಾಗ್ತಾ ಇದೆ. ಹೀಗಿರುವಾಗ ಕೇಂದ್ರ ಸರ್ಕಾರ ತಡೆಗೋಡೆ ನಿರ್ಮಾಣಕ್ಕೆ ಹಣ ರಿಲೀಸ್ ಮಾಡಿರುವುದು ಜನರಲ್ಲಿ ಸಂತಸ ಮೂಡಿಸಿದೆ. ಅಪಘಾತಗಳು ಸುಮಾರು ನಡೀತವೆ. ಎಷ್ಟೋ ಜನ ಬೈಕ್ ಸ್ಕೂಟಿ ಅವರು ಎಷ್ಟು ಜನ ಬಿದ್ದಿದ್ದಾರೆ ಅಂತ ಹೇಳಲಿಕ್ಕಾಗುತ್ತೆ. ಬೈಕಿನ ಕಾರುಗಳು ಮತ್ತೆ ಇದೊಂದು ಕೊಡಗೊಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಹೊರಗಡೆ ಬರುವಂತವರು ಅವರಿಗೆ ರೋಡಿನ ಇದಿರುವುದಿಲ್ಲ, ಹೇಗಿರ್ತದೆ ಸ್ಥಿತಿಗತಿಗಳು ಗೊತ್ತಿರುವುದಿಲ್ಲ, ಬಂದದ್ರಲ್ಲೇ ಬರ್ತಾರೆ. ಹಾಗಾಗಿ ಮಣ್ಣು ತೆರವು ಮಾಡಿದ್ರೆ ಅನುಕೂಲ ಆಗ್ತದೆ. ಮಣ್ಣು ತೆರವು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಒಟ್ನಲ್ಲಿ ಮಳೆಗಾಲ ಬಂತಂದ್ರೆ ಸಾಕು, ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಮತ್ತೆ ಮಳೆಗಾಲ ಶುರುವಾಗುವುದರೊಳಗೆ ಅಪಾಯಕಾರಿ ಸ್ಥಳಗಳಲ್ಲಿ ತಡೆಗೋಡೆ ನಿರ್ಮಿಸಿ ಎನ್ನುವುದು ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.